ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸಂಚಿಕೆ ಶುರುವಿನಲ್ಲಿ ಮನೋಜ್ಗೆ ತರಕಾರಿ ತರೋದಕ್ಕೆ ಕಳಿಸಿರ್ತಾರೆ. ಮನೋಜ್ ತರಕಾರಿ ತೊಗೊಂಡು ಬಂದು ಉಳಿದಿರೋ 10 ರೂಪಾಯಿನ ರೋಹಿಣಿ ಕೈಗೆ ಕೊಟ್ಟಾಗ, ಇಷ್ಟು ತರಕಾರಿಗೆ 490 ರೂಪಾಯಿ ಆಯ್ತಾ ಅಂತ ರೋಹಿಣಿ ಕೇಳ್ತಾಳೆ. ಹೌದು ಅಮ್ಮ, ತುಂಬಾನೇ ರೇಟ್ ಜಾಸ್ತಿ ಆಗಿದೆ ಅಂತೆ, ನಾನು ತುಂಬ ಕಡಿಮೆ ಮಾಡಿಸಿ ತೊಗೊಂಡು ಬಂದಿರೋದು ಅಂತ ಮನೋಜ ಹೇಳ್ತಾನೆ. ಆಗ ಕೈಯಲ್ಲಿರೋ ತರಕಾರಿನ ತಗೊಂಡು ಶಾಂತಿ, ಅಯ್ಯೋ 100-150 ರೂಪಾಯಿ ಆಗೋ ತರಕಾರಿಗೆ 490 ರೂಪಾಯಿ ಕೊಟ್ಟು ಬಂದಿದ್ಯಾ ಅಂತ ಶಾಂತಿ ಕೇಳಿದಾಗ, ಏನ್ ತಮಾಷೆ ಮಾಡ್ತಾ ಇದ್ದೀರಾ ನೀವು? ಏನ್ ನಿಮ್ಗೆ ತರಕಾರಿ ಬೆಲೆ ಎಲ್ಲ ಗೊತ್ತೇ ಇಲ್ಲ ಅನ್ಸುತ್ತೆ. ಶೇರ್ ಮಾರ್ಕೆಟ್ ಬೆಲೆನೇ ಅಷ್ಟೊಂದು ಏರಿದೆ ಅಂತ ನಾನು ಅನ್ಕೊಂಡಿದ್ದೆ. ಅಲ್ಲ, ತರಕಾರಿ ಬೆಲೆನೂ ಗಗನಕ್ಕೇರ್ಬಿಟ್ಟಿದೆ ಅಂತ ಮನೋಜ ಹೇಳಿದಾಗ, ಆದ್ರೂ ಇಷ್ಟೆಲ್ಲ ತರಕಾರಿಗೆ ಅಷ್ಟು ದುಡ್ಡಾಗುತ್ತೆ ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಏಯ್ ಪೆಕ್ರ, ಕರೆಕ್ಟಾಗಿ ಹೇಳು, ಕಡಲೆ ಬೀಜ ಬೋಟಿ ಪ್ಯಾಕೆಟ್ ಏನಾದ್ರು ತಿನ್ಕೊಂಡ್ ಬಂದ ದಾರಿ ಉದ್ದಕ್ಕೂ ಅಂತ ಸೂರ್ಯ ಕೇಳ್ತಾನೆ. ಇಲ್ವೋ ಅಂತ ಮನೋಜ ಹೇಳಿದಾಗ, ಲಾಲಿಪಾಪು, ಈ ಶುಂಠಿ ಪೆಪ್ಪರ್ಮೆಂಟು ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಕಣೋ ಅಂತ ಮನೋಜನು ಹೇಳ್ತಾನೆ. ಎಲ್ಲಿಂದ ಹೋಗ್ತಂದ್ಯೋ ತರಕಾರಿನ, ಇಷ್ಟು ಬೇಗ ಬಂದ್ಬಿಟ್ಟೆ ಅಂತ ಸೂರ್ಯ ಕೇಳಿದಾಗ, ಕಾರಲ್ಲಿ ಹೋಗಿ ತಗೊಂಡ್ ಬಂದೆ ಅಂತ ಮನೋಜ ಹೇಳ್ತಾನೆ. ಓಹೋ, ಮುಂಡ ಮೋಚ್ತು, ಒಂದ್ ರೋಡ್ ಪಕ್ಕದಲ್ಲಿರೋ ತರಕಾರಿ ಅಂಗಡಿಗೆ ಕಾರ್ನಲ್ಲಿ ಹೋಗಿ ಬರ್ಬೇಕೇನೋ? ಹೇಳು, ನಿಜ ಹೇಳು, ಬರ್ತಾ ದಾರಿಲಿ 300 ರೂಪಾಯಿ ಪೆಟ್ರೋಲ್ ಹಾಕಿಸ್ಬಿಟ್ಟೇನೋ ಅಂತ ಸೂರ್ಯ ಕೇಳಿದಾಗ, ಇಲ್ಲ ಕಣೋ, ನಿಜವಾಗ್ಲೂ ವೆಜಿಟೇಬಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಮನೋಜ ಹೇಳ್ತಾನೆ. ನೀನ್ ಪೆಂಗೇನೋ? ಇಲ್ಲ, ನೀನು ಮಾತು ಕೇಳ್ತಿರೋ ನಾವು ಪೆಂಗ್ಯ ಬಡ್ಡಿ ನನ್ನ ಮಕ್ಳು? ಏನೋ ಒಂದು ಅರ್ಥ ಆಗ್ತಿಲ್ಲಪ್ಪ. ಅಯ್ಯೋ, ಇದನ್ನೆಲ್ಲ ನೋಡಿ ನಮ್ ಕೋರ್ಟ್ ಜಡ್ಜ್ ಮೌನಕ್ಕೆ ಶರಣಾಗ್ಬಿಟ್ಟಿರೋ ತರ ಕಾಣಿಸ್ತಿದೆ ಅಂತ ಸೂರ್ಯ ಹೇಳಿದಾಗ, ಮಾತೇ ಬರ್ತಿಲ್ಲ ಕಣಪ್ಪ. 4 ಜನ ಹೊಟ್ಟೆ ತುಂಬಾ ಊಟ ಮಾಡೋ ಅಷ್ಟು ದುಡ್ಡನ್ನ 1 kg ತರಕಾರಿಗೆ ಇಟ್ಬಿಟ್ಟು ಬಂದವನಲ್ಲೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಇವನ್ ತಲೆಲಿ ಮನುಷ್ಯರು ಮೆದ್ಲೇ ಇದೆಯೋ ಅಥವಾ ಮೇಕೆ ಮೆದ್ಲೇ ಇದೆಯೋ ನನಗೆ ಒಂದು ಅರ್ಥ ಆಗ್ತಿಲ್ಲ ಕಣೋ ಅಂತ ರಂಗನಾಥ್ ಅವರು ಹೇಳಿದಾಗ, ಮನೋಜ ತಲೆ ಕೆರ್ಕೊಂಡು, ಅಯ್ಯೋ ರೋಹಿಣಿ, ಯಾರು ನನ್ನ ಮಾತೇ ನಂಬ್ತಾ ಇಲ್ಲ. ಆಕ್ಚುಲಿ ಅವರು ತುಂಬಾ ಜಾಸ್ತಿ ಹೇಳಿದ್ರು, ನಾನು ಕಡಿಮೆ ಮಾಡಿ 10 ರೂಪಾಯಿ ತಂದ್ಕೊಟ್ಟಿದ್ದೀನಿ ನೋಡು ಅಂತ ಮನೋಜ ಹೇಳ್ತಾನೆ. ಅಯ್ಯೋ ಹೋಗ್ಲಿ ಬಿಡ ಮನೋಜ, ನಿನ್ನ ಯಾರ ಕೈಲಿಂದನೂ ಯಾಮರ್ಸಕ್ಕಾಗಲ್ಲ ಅಂತ ನನಗೆ ಗೊತ್ತು. ಅಲ್ಲ ರೀ, ರಾತ್ರಿ ತರಕಾರಿ ಬೆಲೆ ಜಾಸ್ತಿ ಆಗಿದೆಯೋ ಏನೋ, ಯಾರು ಗೊತ್ತು ಅಂತ ಶಾಂತಿ ಹೇಳಿದಾಗ, ಅಲ್ವಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮೀನಾ ತಂದಿದ್ದಾನಲ್ಲ, ಹೋಗಿ ಒಳ್ಳೆ ವೆಜಿಟೇಬಲ್ ಬಿರಿಯಾನಿ ಮಾಡಿ ಹಾಕು ಹೋಗು ಅಂತ ಶಾಂತಿ ಹೇಳ್ತಾಳೆ. ಆಗ ಮನೆಗೆ ಸೂರ್ಯ ಅಂತ ಯಾರೋ ಬರ್ತಾರೆ. ಯಾರೋ ಹೋಗಿ ನೋಡೋಗ ಅಂತ ಮನೋಜ ಹೇಳಿದಾಗ, ಸೂರ್ಯ ಹೋಗಿ, ಓಹೋ ನಾಪೋಕ್ಲು, ಬನ್ನಿ ನಿಮ್ಮನೇನೆ ಅನ್ಕೊಳ್ಳಿ, ಬನ್ನಿ ಏನ್ ಸಮಾಚಾರ ಅಂತ ಸೂರ್ಯ ಕೇಳಿದಾಗ, ಇವರು ನಮ್ಮ ತರಕಾರಿ ಅಂಗಡಿಗೆ ಬಂದಿದ್ರು ಅಂತ ಅಂಗಡಿಯವನು ಹೇಳ್ತಾನೆ. ಯಾರು ಇವ್ರಾ ಅಂತ ಸೂರ್ಯ ಮನೋಜನ್ನ ತೋರಿಸಿದಾಗ, ಹೌದು ಅಂತ ಅಂಗಡಿಯವನು ಹೇಳ್ತಾನೆ. ನಿಮ್ಮ ಅಂಗಡಿಗ ಏನ್ ಸಮಾಚಾರ ಅಂತ ಸೂರ್ಯ ಕೇಳಿದಾಗ, ಅಲ್ಲ ಅಣ್ಣ, 200 ರೂಪಾಯಿ ಆಗೋ ತರಕಾರಿಗೆ 500 ರೂಪಾಯಿ ತಗೊಂಡಿದ್ದೀರಲ್ಲ, ಇದು ನ್ಯಾಯನಾ ಅಂತ ಮೀನಾ ಕೇಳ್ತಾಳೆ. ರಾತ್ರಿನೇ ತರಕಾರಿ ಬೆಲೆ ಜಾಸ್ತಿ ಆಗಿರುತ್ತೆ ಅಂತ ಹೇಳಿಲ್ವಾ ನಾನು? ನನ್ನ ಮಗನ್ನೇನು ದಡ್ಡ ಅನ್ಕೊಂಬಿಟ್ಟಿದ್ಯಾ ನೀನು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಅಮ್ಮ, ತರಕಾರಿ ಬೆಲೆ 190 ರೂಪಾಯಿನೇ ಆಗಿರೋದು, 10 ರೂಪಾಯಿ ಕೊಟ್ಟಿದ್ದೆ, 300 ರೂಪಾಯಿ ಕೊಡ್ಬೇಕಾಗಿತ್ತು, ಅಷ್ಟರಲ್ಲಿ ಇವರು ಹೊರಟು ಬಂದಿದ್ದಾರೆ ಅಂತ ಅಂಗಡಿಯವನು ಹೇಳಿದಾಗ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ತಗೊಳ್ಳಿ ಅಣ್ಣ 300 ರೂಪಾಯಿ ಅಂತ ಸೂರ್ಯಂಗೆ ಕೊಡ್ಬೇಕಾದ್ರೆ, ಅಯ್ಯೋ ನಾಪೋಕ್ಲು, ಅದನ್ನ ಅಲ್ಲೇ ಹೇಳೋದಲ್ವೇನೆಯ ಅಂತ ಮನೋಜ ಹೇಳಿದಾಗ, ನಾನು ಕಿರ್ಚೋದನ್ನ ಅಕ್ಕಪಕ್ಕದವರೆಲ್ಲ ಕೇಳಿಸ್ಕೊಂಡ್ರು, ನೀವು ಕೇಳಿಸ್ಕೊಳಲ್ವಾ ಸರ್? ಗೊತ್ತಿರೋರು ಅಂತ ಬಂದೆ. ಸೂರ್ಯಣ್ಣ ಬರ್ಲಾ ನಾನು ಅಂತ ಅಂಗಡಿಯವನು ಹೋಗ್ತಾನೆ. ನೋಡು, ವನ್ಯಜೀವಿಗಳ ಮನೆಯಲ್ಲಿ ಹೇಗೆ 5.75 ಅಡಿ ಬೆಳೆದಿದ್ದಾರೆ ಅಂತ. ಓ ಅಣ್ಣ, ಇವನು ಇನ್ನೊಂದ್ಸಲಿ ನಿಮ್ಮ ಅಂಗಡಿಗೆ ಬಂದ್ರೆ ಸಾರು ಅಂತ ಸೂರ್ಯ ಹೇಳಿದಾಗ, ಆಯ್ತಪ್ಪ ಅಂತ ಅಂಗಡಿಯವನು ಅಲ್ಲಿಂದ ಹೊರಡ್ತಾನೆ. ಸೂರ್ಯ ಆ 300 ರೂಪಾಯಿನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಮನೋಜನ್ ಹತ್ರ ಬಂದು ಬಿದ್ದು ನಗ್ತಿರ್ತಾನೆ. ಅಯ್ಯೋ
ಅಲ್ಲ ಕಣೋ ಪೆಂಗ್ಯಪ್ಪ ಪೆಂಗೇಶ್ವರ ಪೆಂಗೆ ಕುಮಾರ ಆ ದುಡ್ಡನ್ನ ತಗೊಳ್ಳೋದು ಮರ್ತೋಗಿತ್ತು. ಆಮೇಲೆ ಬಂದು ತಗೊಂತಿದ್ದೆ ಅಣ್ಣ ಅಂತ ಸುಮ್ಮನೆ ಹೆಂಗೋ ಮ್ಯಾನೇಜ್ ಮಾಡೋದಲ್ವೇನೋ. ತಪ್ಪು ಮಾಡಿ ಸಮರ್ಥನೆ ಬೇರೆ ಮಾಡ್ಕೊಳ್ತೀಯಲ್ಲೋ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಪ್ಪ ಮನೋಜ್, ನೀನು ಒಂದ್ ಕಂಪ್ನಿ ಬಾಸ್ ಆಗ್ತಿರೋನು, ಇನ್ನು ಚಿಕ್ಕ ಕೂಸಾಗಿ ನಡ್ಕೊಳ್ತೀಯಲ್ಲೋ. ಏನಮ್ಮ ರೋಹಿಣಿ, ಒಂಚೂರು ಇವನ್ಗೆ ಬುದ್ಧಿ ಹೇಳಮ್ಮ ಅಂತ ರಂಗನಾಥ್ ಅವರು ಹೇಳಿದಾಗ, ಪೌಡ್ರು ಒಂದ್ ಐಡಿಯಾ ಕೊಡ್ಲಾ? ಸಾಧ್ಯವಾದ್ರೆ ಕಿವಿ ಹಿಂಡು, ತಲೆ ಮೊಟ್ಕು, ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಯಾಕೋ ಅಂತ ತಗೊಂಡು ಜಾಡ್ಸಿ ಒದ್ಬಿಡು, ಅವಾಗ್ಲಾದ್ರೂ ಉದ್ಧಾರ ಆಗ್ಬೋದು ನಿನ್ ಕಾಲ್ ದೆಸೆಯಿಂದ ಇವನು ಅಂತ ಸೂರ್ಯ ಹೇಳ್ತಾನೆ. ಯಪ್ಪೋ, ಹೋಲ್ಸೇಲ್ ದರದಲ್ಲಿ ನಮ್ಮೆಲ್ರಿಗೂ ನಾಮ ಹಾಕದ್ನಲ್ಲಪ್ಪೋ ಅಂತ ಸೂರ್ಯ ರಂಗನಾಥ್ ಅವರಿಗೆ ಹೇಳ್ತಾನೆ. ಹೋಯ್ತು ಎಲ್ಲ ಒರೆಸ್ಕೊಂಡು ಹೋಯ್ತು. ನಮ್ಮ ಅಪ್ಪ ಕೊಟ್ಟಿದ್ 27 ಲಕ್ಷ ಎಲ್ಲ ನೀರ್ನಲ್ಲಿ ಬೋಟ್ ಮಾಡ್ಬಿಡ್ತಿದ್ಯಲ್ಲೋ ಚೈ ಅಂತ ನೋಡಿ ಹೊಟ್ಟೆ ಉರ್ಕೋಬೇಕು ಅಷ್ಟೇ ನೀನು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ಹೋಗಿ ಬಿರಿಯಾನಿ ಮಾಡು ಅಂತ ಶಾಂತಿ ಮೀನಿಗೆ ರೇಗ್ತಾಳೆ. ಲೇ, ಇವಾಗ್ಲೂ ಒಂದ್ ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳೋ. ಲಕ್ಷ ಅಪ್ಪ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಟ್ಬಿಟ್ಟು ನೀನು ಬರ್ಮುಡಾದಲ್ಲಿ ಕೆಲಸ ಸೇರ್ಕೊಂಬಿಡ. ನೀನು ಅಲ್ಲಿ ಮೊಸಳೆಗೆ ಮೊಸರನ್ನ ತಿನ್ನೋ ಕೆಲಸ ಸಿಗುತ್ತೆ, ನೀನ್ ಸೇರ್ಕೊಂಬಿಡು ಅಂತ ಸೂರ್ಯ ಹೇಳಿದಾಗ, ಹೋಗ ಅಂತ ಮನೋಜ ಸನ್ನೆ ಮಾಡ್ತಾನೆ. ಅಯ್ಯೋ ಇವನೇನ್ ವಿದ್ಯಾವಂತನೋ ಅವಿದ್ಯಾವಂತನೋ ಏನು ಗೊತ್ತಾಗಲ್ಲ ಇವ್ರಿಗೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಮನೋಜ ಮುಖ ತಿರುಗಿಸ್ಕೊಳ್ತಾನೆ. ಸೂರ್ಯ, ನಾಳೆ ಏನಪ್ಪ ವಿಶೇಷ ಪ್ರೋಗ್ರಾಮು ಅಂತ ರಂಗನಾಥ್ ಅವರು ಕೇಳಿದಾಗ, ನಾಳೆ ಏನು ಅಂತ ಗೊತ್ತಿಲ್ವೇನೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಏನು ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಈ ಪೆಂಗ್ಯ 27 ಲಕ್ಷ ಎತ್ಕೊಂಡು ಕಾಲ್ ಕಿತ್ತಿದ್ದಿನ. ಪೆಂಗ್ಯ, 1 ವರ್ಷ ಆದ್ರೂ ಆ ದುಡ್ಡು ಕೊಟ್ಟಿಲ್ವಲ್ಲ ನೀನು? ಅದೇ ಜಾಗದಲ್ಲಿ ನಿಂತ್ಕೊಂಡು ಈ ಸಕ್ಕರೆ ಮೇಲೆ ಆಣೆ ಮಾಡಿ ಹೇಳಿದ್ಯಾ, ಅದೇ ಇವ್ರ ತಲಕಾಯಿ ಮೇಲೆ ಆಣೆ ಮಾಡಿ 6 ತಿಂಗಳಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ಯಾ, ಮರ್ತೋಗಿದ್ಯೇನೋ ಅಂತ ಸೂರ್ಯ ಹೇಳಿದಾಗ, ಅದ್ ಬಿಡ, ಬೇರೆ ಗೊತ್ತಾಗ್ತಿಲ್ವಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಬೇರೆ ಏನು ಅಂತ ಯೋಚನೆ ಮಾಡ್ತಿರ್ತಾನೆ. ನನ್ಗೆ ಗೊತ್ತಾಗ್ತಿಲ್ವಲ್ಲ ಅಂತ ಸೂರ್ಯ ಹೇಳಿದಾಗ, ಮೀನಾ ಸಡನ್ ಆಗಿ ತಿರುಗಿ ಕೈಯಲ್ಲಿದ್ದ ಚಾಕು ಎತ್ಕೊಂಡ್ ಬಂದು ಪಕ್ಕದಲ್ಲಿ ನಿಂತ್ಕೊಂತಾಳೆ ಸೂರ್ಯನ ಪಕ್ಕ. ಅಯ್ಯ ಚಾಕು ಅಂತ ಸೂರ್ಯ ಹೇಳ್ತಾನೆ. ನೀನು ಆ ಮನೋಜನ್ಗಿಂತ ದೊಡ್ಡ ಕಣೋ. ಲೇ, ನೀನ್ ಮದ್ವೆ ಆಗಿದ್ದಿನ ಕಣೋ ನಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಮೀನಾ ಕೂಪದಲ್ಲಿ ಚಾಕುನ ಅಲ್ಲೇ ಇಟ್ಟು ಆಚೆ ಹೊರಡ್ತಾಳೆ. ಅಯ್ಯೋ ಮೀನಾ, ಲೇ ನಿಂತ್ಕೊಳೆ. ಅಯ್ಯೋ ಏನಪ್ಪ ನೀನು ಅಂತ ಸೂರ್ಯನು ಮೀನನಿಂದನೇ ಓಡೋಗ್ತಾನೆ. ಮೀನಾ ಕೋಪ ಮಾಡ್ಕೊಂಡು ಆಚೆ ಹೋಗಿ ನಿಂತ್ಕೊಂಡಾಗ ಅಲ್ಲಿಗೆ ಸೂರ್ಯ ಬರ್ತಾನೆ. ಕುಲ್ಕಬೇಡ ಮೀನಾ, ಈ ಸ್ಮೈಲ್ ಆಗಿ ಮಾಡ್ಬಿಟ್ರೆ ಸುರಿದೋಗುತ್ತೆ ಜೇನ ಎಂದ ಮೂಳೆ ಕೋಪಮ ಅಂತ ಸೂರ್ಯ ಕೇಳಿದಾಗ, ನನ್ನ ಜೊತೆ ಮಾತಾಡಬೇಡಿ ನೀವು ಅಂತ ಮೀನಾ ಕೋಪ ಮಾಡ್ಕೊಂಡು ಹೇಳ್ತಾಳೆ. ಮೇರಾ ದಿಲ್ಕಿ ಗುಲ್ಕನ್ ಅಲ್ಲಲ್ಲ ದಡ್ಕನ್, ಯಾಕೆ ಕೋಪ ಅಂತ ಸೂರ್ಯ ಕೇಳಿದಾಗ, ನಾಳೆ ನಮ್ ಮ್ಯಾರೇಜ್ ಆನಿವರ್ಸರಿ ಅನ್ನೋದು ಮರ್ತೋಗಿದ್ಯಾ ನಿಮ್ಗೆ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಅದೊಂದು ಬ್ಯಾಡ್ ಮೆಮೊರಿ ಕಣೆ ಅಂತ ಸೂರ್ಯ ಹೇಳ್ತಾನೆ. ಈ ಕನ್ಸಲ್ಲಿ ಗೊಗ್ಗಯ್ಯ ಬಂದಿದ್ದ ಅಂತ ಅನ್ಕೊಂಡು ಮರ್ತೋಗಿದೀನಿ ಅಂತ ಹೇಳಿದಾಗ ಮೀನಾ ಸೂರ್ಯನ ಹೊಟ್ಟೆಗೆ ಪಂಚ್ ಹೊಡಿತಾಳೆ. ಅಯ್ಯಯ್ಯೋ ಹೊಟ್ಟೆ, ಲೇ ಪಂಚ್ ಪರಮೇಶ್ವರಿ, ಅಯ್ಯೋ ಅಮ್ಮ, ಲೇ ನೀನು ಜಟ್ಲಿನೋ ಬ್ರೂಸ್ಲಿನೋ ಆಗೋಗಿದ್ಯಲ್ಲೇ ನನ್ ಪಾಲ್ಕ ಅಂತ ಸೂರ್ಯ ಹೇಳ್ತಾನೆ. ಲೇ, ಅದೇನು ಅನ್ನ ಬಡ್ಸೋ ಕೈನಾ ಅಥವಾ ಅದು ಅನ್ನದ ಕೈಯ ಹಂಗ್ ತಿವಿತಿದ್ಯಲ್ಲ ಅಂತ ಸೂರ್ಯ ಹೇಳಿದಾಗ, ಮಾತಾಡದೆ ಹೋಗ್ಬಿಟ್ರೆ ಸರಿ, ಇಲ್ಲ ಅಂತ ಅಂದ್ರೆ ಆ ಕಲ್ ಮೇಲೆ ನಿಂತ್ಕೊಂಡು ತಲೆಗೆ ಡಿಚ್ಚಿ ಹೊಡೆದ್ಬಿಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಬೇಡ ಕಣೆ, ಬೇಡ ಅಂತ ಎಲ್ಲ ದೊಡ್ಡ ಆಕ್ಸಿಡೆಂಟ್ ಎಲ್ಲ ಬೇಡ ಕಣೆ, ಲೇ ಕೋಪ ಮಾಡ್ಕೋಬೇಡವೆ ಅಂತ ಸೂರ್ಯ ಹೇಳಿದಾಗ, ಗಂಡ ಆನಿವರ್ಸರಿ, ಅದು ಮೊದಲನೇ ಆನಿವರ್ಸರಿ, ಕೆಟ್ಟ ದಿನ, ಅದು ಗುಗ್ಗಯ್ಯನ ಕನ್ಸು ಅಂತ ಹೇಳಿದ ಮಹಾನ್ ಭಾವನ ಮೇಲೆ ಕೋಪ ಮಾಡ್ಕೊಳ್ದೆ ಇನ್ನೇನ್ ಮುತ್ತ ಕೊಡಕ್ಕಾಗತ್ತೆ ಅಂತ ಮೀನಾ ಕೇಳ್ತಾಳೆ. ಲೇ, ಇವಳ್ದೊಳ್ಳೆ ಕತೆ ಆಯ್ತಲ್ಲ, ನಾನೆಲ್ಲೇ ಹೇಳ್ದೆ ನಮ್ಮ ಆನಿವರ್ಸರಿ ದಿನನ ಕೆಟ್ಟ ದಿನ ಅಂತ ಸೂರ್ಯ ಹೇಳ್ದಲ್ಲ. ಇವಾಗ ತಾನೇ ಹೇಳ್ದಲ್ಲಯ್ಯ ನೀನು ಅಂತ ಮೀನಾ ಹೇಳ್ತಾಳೆ. ಲೇ, ಅದು ನಾಳೆ ನಮ್ ಜೆಂಟ್ಸ್ PT ಉಷಪ್ಪ ಅವ್ರಿದಾರಲ್ಲ, ಅವರು ದುಡ್ಡೆತ್ಕೊಂಡು ಅಭ್ಯಾಸ ಆಗಿದ್ದ ದಿವ್ಸ, ಅದು ಜ್ಞಾಪಕ್ ಬಂತು ಅಂತ ಸೂರ್ಯ ಹೇಳಿದಾಗ, ನಮ್ಮ ಮದ್ವೆ ಆಗಿದ್ದ ದಿವ್ಸನು ಅದೇ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ಅವತ್ತು ತಾಳಿ ಕಟ್ಟಿದ ದಿವ್ಸ ಅಷ್ಟೇ, ನಿಜವಾದ ಆನಿವರ್ಸರಿ ಯಾವತ್ ಗೊತ್ತಾ? ನಾನ್ ಕಟ್ಟಿದ ತಾಳಿನ ಬಿಚ್ಚಿಟ್ಟು ನನ್ ಕೈಲಿ ಹಠ ಮಾಡ್ಬಿಟ್ಟು
ತಾಳಿ ತರಿಸ್ಕೊಂಡು ಆ ದೇವಸ್ಥಾನದಲ್ಲಿ ಹೋಗಿ ತಾಳಿ ಕಟ್ಟಿಸ್ಕೊಂಡ್ಯಲ್ಲ, ಅವತ್ತು ನಮ್ಮ ಆನಿವರ್ಸರಿ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಅಳ್ತಿರ್ತಾಳೆ. ಅವತ್ತಿಂದಾನೆ ನಿನ್ ಮೇಲೆ ಪೂರ್ತಿ ಪ್ರೀತಿ ತುಂಬಿ ತುಳುಕ್ತಾ ಇತ್ತು. ಆ ಪ್ರೀತಿ ಇಟ್ಕೊಂಡು ನಿನ್ಗೆ ತಾಳಿ ಕಟ್ಟದ್ನಲ್ಲ, ಅವತ್ತು ಕಣೆ ನಮ್ಮ ಆನಿವರ್ಸರಿ ಅಂತ ಸೂರ್ಯ ಹೇಳಿದಾಗ, ಹಂಗ ಅಂತ ಮೀನಾ ಕೇಳಿದಾಗ, ಇನ್ನೆಂಗೆ ಗಟ್ಟಿಯಾಗಿ ಗುದ್ಬಿಟ್ಟೆಲ್ಲ ಒಟೊಟೆಗೆ ಅಂತ ಸೂರ್ಯ ಹೇಳಿದಾಗ, ಸಾರಿ ತುಂಬಾ ನೋವಾಯ್ತಾ ಅಂತ ಮೀನಾ ಕೇಳ್ತಾಳೆ. ಪರವಾಗಿಲ್ಲ ಬಿಡು, ಎಂಡ್ರು ತಾನೇ, ಸಮಾಧಾನ ಮಾಡ್ಕೊಳ್ತೀನಿ, ಬಾ ಕುತ್ಕೋ ಅಂತ ಸೋಫಾ ಮೇಲೆ ಕೂರಿಸ್ತಾನೆ. ಕಹಿ ಆರೋಗ್ಯಕ್ಕೆ ಒಳ್ಳೇದು, ಸಿಹಿ ನೆನಪುಗಳಿಗೆ ಒಳ್ಳೇದು. ಆದ್ರೆ ಇಂಥ ಒಂದು ಕೆಟ್ಟ ದಿನನ ಒಳ್ಳೆ ದಿನ ಅಂತ ಆಚರಣೆ ಮಾಡಬಾರ್ದು ಹೆಂಡತಿ. ಅದೆಲ್ಲ ಇರ್ಲಿ ಬಿಡು, ನಿನಗೆ ನನ್ನ ಬಗ್ಗೆ ಇರೋ ಒಳ್ಳೆ ನೆನಪು ಯಾವುದು ಅಂತ ಸೂರ್ಯ ಕೇಳಿದಾಗ, ಹೌದು ಮೊದಲನೇ ಸಲ ನೀನ್ ನನ್ನನ್ನು ಎಲ್ಲಿ ನೋಡಿದೆ, ಅವಾಗ ನಾನು ಏನ್ ಮಾಡ್ತಿದ್ದೆ ಅಂತ ಮತ್ತೆ ಕೇಳ್ತಾನೆ. ಅದು ಅವತ್ತು ನೀವು ಯಾರನ್ನೋ ಮಾರ್ಕೆಟಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತಿದ್ರಲ್ಲ ಅಂತ ಮೀನಾ ಕೇಳಿದಾಗ, ಸಿಟಿ ಮಾರ್ಕೆಟ್ ಅಲ್ಲ ಅಂತ ಸೂರ್ಯ ಕೇಳ್ತಾನೆ. ಹಾ ಅಂತ ಮೀನಾ ಹೇಳಿದಾಗ ಹಳೇದನ್ನೆಲ್ಲ ನೆನ್ಸ್ಕೊಳ್ತಾ ಇರ್ತಾನೆ ಸೂರ್ಯ. ಓಹೋಹೋ, ಅದಾ ಕ್ರಿಸ್ತ ಶಕ 2023 ಡಿಸೆಂಬರ್ 27 ಮಠ ಮಧ್ಯಾಹ್ನ ಒಬ್ಬ ಅಪರಿಚಿತ ಕಳ್ಳ ಒಬ್ಬ ಮಹಿಳೆಯ ಸರಸರ ಅಂತ ಕಿತ್ಕೊಂಡು ಬರಬರ ಅಂತ ಓಡ್ತಾ ಇದ್ದ. ಆಗ ನನ್ನ ಹೆಂಡತಿ ನುಕ್ಕೊಂಡು ಅಂತ ಹೋಗಿ ಅವನಿಗೆ ರಪ ಅಂತ ತಟ್ಟಿದೆ ಅಂತ ಸೂರ್ಯ ಹೇಳಿದಾಗ, ಅವತ್ ರಾತ್ರಿ ಮತ್ತೆ ನಿಮ್ಮನ್ನ ನೋಡ್ದೆ ನಾನು ಅಂತ ಮೀನಾ ಹೇಳ್ತಾಳೆ. ಅವತ್ ರಾತ್ರಿನ ಎಲ್ಲವ್ವ ಅಂತ ಸೂರ್ಯ ಕೇಳಿದಾಗ, ಅವತ್ ರಾತ್ರಿ ಯೂನಿವರ್ಸಿಟಿ ರೋಡಲ್ಲಿ ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಕುಡ್ಕೊಂಡು ಪೊರ್ಕಿ ತರ ತೂರಾಡ್ತಿದ್ರಿ. ಆಗ ನಾನು ಹೂವಿನ ಬುಟ್ಟಿ ತಗೊಂಡ್ ಬರ್ತಿದ್ದೆ ಸೈಕಲಲ್ಲಿ, ಅದನ್ನೆಲ್ಲ ಚೆಲ್ಲಾಡಿದ್ರಲ್ಲ ಅಂತ ಮೀನಾ ಹೇಳಿದಾಗ, ಅದನ್ನ ನೆನೆಸ್ಕೊಂಡು ಅಯ್ಯಯ್ಯಯ್ಯೋ ಅಂತ ಪಾಪ್ ನನ್ ಮಗನ್ ಕೆಲ್ಸ ಎಲ್ಲ ಮಾಡಿದ್ನ ನಾನು. ಹೌದಾ, ಆಮೇಕೆ ಅಂತ ಸೂರ್ಯ ಕೇಳಿದಾಗ, ಆಮೇಕೂ ಇಲ್ಲ ಈಮೇಕೂ ಇಲ್ಲ, ಅದನ್ ಬಿಡಿ, ಮೊದ್ಲು ನೀವ್ ನನ್ನನ್ನ ಯಾವತ್ ನೋಡಿದ್ರಿ ಹೇಳಿ ಅಂತ ಮೀನಾ ಕೇಳಿದಾಗ, ಅದು ಮೊದ್ಲು ನಾನು ನಿನ್ನ ಯಾವತ್ ನೋಡ್ದೆ ಅಂತ ನೆನ್ಪಿಲ್ಲ ಕಣಯ್ಯವ್ವ. ಆದ್ರೆ ಯಾವಾಗ ನೋಡಿದ್ರೆ ನೀನು ಗಯ್ಯಾಳಿ, ಮಾಂಕಾಳಿ, ಸುಂಟ್ರುಗಾಳಿ ಈ ತರ ಜಗಳ ಆಡ್ತಾ ಇದ್ದೆ ಅಂತ ಸೂರ್ಯ ಹೇಳಿದಾಗ, ನೋಡಿದ್ರಾ ನಿಮಗ್ ಮಾತ್ರ ನನ್ನ ಮೊದಲನೇ ಸಲ ನೋಡಿದ್ದು ಜ್ಞಾಪಕನೇ ಇಲ್ಲ ಅಂತ ಮೀನಾ ಹೇಳಿದಾಗ, ಸರಿ ಹಾಗಿದ್ರೆ ನನ್ನನ್ನ ಮೊದಲನೇ ಸಲ ಎಲ್ಲಿ ನೋಡಿದ್ರಿ ಹೇಳಿ ಅಂತ ಮೀನಾ ಕೇಳಿದಾಗ, ಅದು ನಿನ್ನ ಮೊದಲು ಮದುವೆ ದಿವಸ ಬೇರೆ ನಾನು ಕಾರ್ನ ಬದಲಾಯಿಸ್ಕೊಂಡು ನಿನ್ನನ್ನು ಕರ್ಕೊಂಡೋದ್ರಲ್ಲ, ಅವಾಗ ನಾನು ಬಂದು ನಿನ್ನನ್ನು ಕರ್ಕೊಂಡು ಪಾರ್ಲರ್ ಹೋದೆ ಅಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದೇ ಹೌದು, ಸುವರ್ಣ ಗೆಡ್ಡೆ ತರ ಹೋಗಿ ಹುಡುಗಿರು ಆಲೂಗಡ್ಡೆ ತರ ಆಗಿ ಬರ್ತಾರೆ ಅಂತ ಹೇಳಿದ್ರಲ್ಲ, ಅದು ತಾನೇ ಅಂತ ಮೀನಾ ಹೇಳಿದಾಗ, ಮೀನೇಶ್ವರಿ ನನಗೆ ಹೇಳೋದಕ್ಕೆ ಬಿಡಮ್ಮ, ಆವಾಗಲೇ ನಾನು ನಿನ್ನ ನೋಡಿದೆ ಅಂತ ಸೂರ್ಯ ಹೇಳ್ತಾನೆ. ಹಾಗಿದ್ರೆ ಅದಕ್ಕೂ ಮುಂಚೆ ನೀವು ನನ್ನನ್ನು ನೋಡಿಲ್ವಾ ಅಂತ ಮೀನಾ ಕೇಳಿದಾಗ, ಸೂರ್ಯನಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೂ ಮುಂಚೆ ನಿನ್ನನ್ನು ಎಲ್ಲಿ ನೋಡಿದೆ ಅಂತ ಸೂರ್ಯ ಕೇಳಬೇಕಾದ್ರೆ, ಇದರಲ್ಲೇ ಗೊತ್ತಾಗುತ್ತೆ ನೀವು ನನ್ನನ್ನು ಹೆಂಗೆ ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂತ ಮೀನಾ ಕೋಪದಲ್ಲಿ ಹೋಗಿ ಆ ಕಡೆ ತಿರ್ಕೊಳ್ತಾಳೆ. ಮತ್ತೆ ನಿಧಾನಕ್ಕೆ ಸೂರ್ಯ ಹತ್ರ ಹೋಗಿ, ಮರ್ತೋಗಿದೆ ಅಮ್ಮ, ನಂದು ಶಾರ್ಟ್ ಟೈಮ್ ಮೆಮೊರಿ, ನನ್ನ ಮೆಮೊರಿ ಪವರ್ ಇರೋದು ಇಷ್ಟೇ. ಆದರೆ ನೀನು ಹೇಳ್ತಿದ್ದಂಗೆ ನನಗೆ ಎಲ್ಲ ಜ್ಞಾಪಕ ಬಂದ್ಬಿಡ್ತು. ಮತ್ತೆ ನಾವಿಬ್ರು ಎಲ್ಲೆಲ್ಲಿ ನೋಡಿದ್ವಿ ಅಂತ ಸೂರ್ಯ ಕೇಳಿದಾಗ, ಅದನ್ನು ನಾನೇ ಹೇಳಬೇಕಾ ಅಂತ ಮೀನಾ ಕೇಳ್ತಾಳೆ. ಪ್ಲೀಸ್ ಮೀನೇಶ್ವರಿ, ಎಲ್ಲಿ ಅಂತ ಹೇಳು ಅಂತ ಸೂರ್ಯ ಕೇಳಿದಾಗ, ಆಗ ಮೀನಾ ಎಲ್ಲೆಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಈ ಕಡೆ ಮಾವನ್ಗೆ ಮೀನಾ ಕಾಫಿ ತಂದು ಕೊಡ್ತಾಳೆ. ಆಗ ರಂಗನಾಥ್ ಅವರು, ಸೂರ್ಯ ಎಲ್ಲೋ ಹೋದ್ನಮ್ಮ ಅಂತ ಕೇಳಿದಾಗ, ಸೂರ್ಯ ಅವರು ಬೆಳಗ್ಗೆನೆ ಟ್ರಿಪ್ ಹೋದ್ರು ಮಾವ ಅಂತ ಮೀನಾ ಹೇಳ್ತಾಳೆ. ಅವ್ನು ಹೇಳೋದನ್ನೆಲ್ಲ ಯಾವುದನ್ನು ತಲೆಗೆ ಹಚ್ಕೊಬೇಡಮ್ಮ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಮದುವೆ ಆಗಿದ್ದ ದಿವಸ ಮರೆತು ಅವ್ರು ಬೇರೆ ಏನೋ ಹೇಳ್ತಿದ್ದಾರೆ ಅಂತ ನನಗೂ ಕೋಪ ಬಂತು ಮಾವ. ಆದರೆ ಅವ್ರ ಮನಸ್ಸಲ್ಲಿ ಏನನ್ನು ಇಟ್ಕೊಂಡು ಹೇಳಲ್ಲ ಅಲ್ವಾ ಅಂತ ಮೀನಾ ರಂಗನಾಥ್ ಅವ್ರಿಗೆ ಹೇಳಬೇಕಾದ್ರೆ, ಅಲ್ಲಿಗೆ ಮೀನಾ ಅಮ್ಮ ಕುಸುಮ ಬರ್ತಾಳೆ. ಮೀನಾ ಹೇಗಿದೆಯಮ್ಮ ಅಂತ ಕೇಳಿದಾಗ, ಚೆನ್ನಾಗಿದ್ದೀನಮ್ಮ, ನೀ ಹೇಗಿದೆಯಾ, ಬಾ ಕುತ್ಕೋ ಅಂತ ಮೀನಾ ಹೇಳ್ತಾಳೆ. ಅಣ್ಣ ಹೇಗಿದ್ದೀರಾ ಅಣ್ಣ ಅಂತ ರಂಗನಾಥ್ ಅವ್ರನ್ನ ಕುಸುಮ ಕೇಳಿದಾಗ, ನಾನು ಚೆನ್ನಾಗಿದ್ದೀನಮ್ಮ, ನೀ ಹೇಗಿದೆಯಾ ಅಂತ ಕೇಳಿದಾಗ, ನಾನು ಚೆನ್ನಾಗಿದ್ದೀನಿ ಅಣ್ಣ ಅಂತ ಕುಸುಮ ಹೇಳ್ತಾಳೆ. ಆಗ ಅಲ್ಲಿಗೆ ಶಾಂತಿ ಬರ್ತಾಳೆ. ನಮಸ್ಕಾರಮ್ಮ, ಹೇಗಿದ್ದೀರಾ ಅಂತ ಕುಸುಮ ಕೇಳಿದಾಗ, ಅದನ್ನ ಕಿವಿಗೆ ಹಾಕ್ಕೊಳ್ಳದೆ ಮೀನಾ, ಕಾಫಿ ರೆಡಿ ಮಾಡ್ದಾ ಅಂತ ಶಾಂತಿ ಕೇಳ್ತಾಳೆ. ಕಾಫಿ ಎಲ್ಲ ಬೇಡ ಬಿಗ್ರೆ, ಕುಡ್ಕೊಂಡು ಬಂದೆ ಅಂತ ಕುಸುಮ ಹೇಳಿದಾಗ, ನಿಮಗೆ ಅಂತ ಕಾಫಿ ಹೇಳಿಲ್ಲ, ನನಗೆ ಮಾಡಿದ್ಯಾ ಅಂತ ಕೇಳಿದ್ದು ಅಂತ ಶಾಂತಿ ಹೇಳ್ತಾಳೆ. ಮಾಡಿದೀನಿ ಅತ್ತೆ, ತರ್ತೀನಿ ಅಂತ ಮೀನಾ ಹೇಳ್ತಾಳೆ. ಹೌದು, ದಿಢೀರಂತ ಏನು ಈ ಕಡೆ ಅಂತ ಶಾಂತಿ ಕೇಳಿದಾಗ, ಬಂದಿರೋರ್ನ ಯಾಕೆ ಬಂದಿದ್ಯಾ ಅಂತ ಕೇಳೋ ರೀತಿ ಮಾತಾಡ್ತಿದ್ಯಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹಂಗಲ್ಲ,
ದಿಢೀರ್ ಅಂತ ಬಂದಿದಾರಲ್ಲ, ಅದಕ್ಕೆ ಏನು ಎತ್ತ ಅಂತ ಕೇಳಿದೆ ಅಷ್ಟೇ ಅಂತ ಶಾಂತಿ ಹೇಳ್ತಾಳೆ. ಅದು ನಾಳೆ ಅಳಿಯಂದ್ರದು ಮತ್ತೆ ಮಗಳದು ಮದ್ವೆ ಆಗಿದ್ದು ಮೊದಲನೇ ವರ್ಷ ಅಲ್ವಾ ಅಂತ ಕುಸುಮ ಹೇಳಿದಾಗ, ನಾವು ಅದ್ರ ಬಗ್ಗೆನೇ ಕಣಮ್ಮ ಮಾತಾಡ್ತಿದ್ವಿ, ಹಂಗೆ ಹಿಂಗೆ ಅಂತ 1 ವರ್ಷ ಆಗೋಯ್ತು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಯ್ಯೋ, ಅಂತ ಒಂದ್ ದಿವಸದಿಂದ ಈ ಮನೇಲಿ ಏನೇನು ನಡೀತಾ ಇದೆ. ನಿಮ್ಮ ಯಜಮಾನ್ರು ಟೈಮ್ ಮುಂದೆ ಬಂದು ಸಿಕ್ಕಾಕೊಂಡಿದ್ರಿಂದ ನಿಮ್ಮ ಮಗಳಿಗೆ ಮದುವೆ ಆಯ್ತು ಅಂತ ಶಾಂತಿ ಹೇಳಿದಾಗ, ಅವರು ಒಳ್ಳೆ ವಿಷಯ ಮಾತಾಡೋದಕ್ಕೆ ಅಂತ ಬಂದಿದ್ದಾರೆ. ಏನಕ್ಕೆ ನೀನು ಬಿಡದೆ ಇರೋ ವಿಷಯ ಎಲ್ಲ ಮಾತಾಡ್ತಿದ್ಯಾ, ಹಾಗೆ ಬೇಜಾರು ಮಾಡ್ಬೇಡ ಅವ್ರಿಗೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ನಾನು ನಡೆದಿರೋ ವಿಷಯ ಅಲ್ವಾ ಹೇಳಿದ್ದು ಅಂತ ಶಾಂತಿ ಹೇಳ್ತಾಳೆ. ಆಗ ಅಲ್ಲಿಗೆ ಮೀನಾ ಕಾಫಿ ತಗೊಂಡ್ ಬರ್ತಾಳೆ. ಸುಮ್ಮನೆ ಮಾತಾಡದೆ ಕಾಫಿ ತಗೊಂಡ್ ಕುಡಿ ಅಂತ ರಂಗನಾಥ್ ಅವರು ಶಾಂತಿಗೆ ರೇಗ್ತಾರೆ. ಮದ್ವೆ ಆಗೋದ್ರಿಂದ ಒಬ್ರು ಜೀವನ ಬದಲಾಗುತ್ತೆ ಅಂತಾರೆ. ಸೂರ್ಯನ ಲೈಫಲ್ಲಿ ಮೀನಾ ಬಂದ್ಮೇಲೆ ಅವನ ಲೈಫು ತುಂಬಾನೇ ಚೇಂಜ್ ಆಯ್ತು ಅಂತ ರಂಗನಾಥ್ ಅವರು ಹೇಳಿದಾಗ, ಹೌದು ನಿಮ್ಮ ಮಗಳು ಅವನನ್ನ ತುಂಬಾ ಚೆನ್ನಾಗಿ ಬದಲಾಯಿಸಿದಾಳೆ ಅಂತ ಶಾಂತಿ ಹೇಳ್ತಾಳೆ. ಅವಳನ್ ಬಿಡಿ ಕುಸುಮಮ್ಮ ಅವರೇ, ಯಾವಾಗ್ಲೂ ಹೀಗೆ ಏನಾದ್ರೂ ಮಾತಾಡ್ತಾನೆ ಇರ್ತಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಮದ್ವೆನ ನಾವೇನ್ ಡಿಸೈಡ್ ಮಾಡಿಲ್ಲ, ನಾವು ಅನ್ಕೊಂಡಿದ್ದೇ ಬೇರೆ, ಆ ದೇವ್ರು ಮಾಡಿದ್ದೇ ಬೇರೆ. ಒಟ್ನಲ್ಲಿ ನನ್ನ ಮಗಳಿಗೆ ಒಳ್ಳೆ ಜೀವನ ಸಿಕ್ತು ಅಂತ ಕುಸುಮ ಹೇಳ್ಬೇಕಾದ್ರೆ, ಹಾಗಂದ್ರೆ ಮನೋಜನ್ ಜೊತೆ ಮದ್ವೆ ಆಗಿದ್ರೆ ನಿಮ್ಮ ಮಗಳು ಜೀವನ ಹಾಳಾಗ್ತಿತ್ತು ಅಂತ ಹೇಳಕ್ ಬಂದ್ರಾ ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ, ನಾನು ಆ ರೀತಿ ಹೇಳಿಲ್ಲ. ಅಳಿಯಂದ್ರು ಮೀನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಇಬ್ರು ಚೆನ್ನಾಗಿದ್ದಾರೆ ಅನ್ಯೋನ್ಯವಾಗಿ, ಅದನ್ನ ಹೇಳಕ್ ಬಂದೆ ಅಷ್ಟೇ ಅಂತ ಕುಸುಮ ಹೇಳ್ತಾರೆ. ಶಾಂತಿ ಅವ್ರು ಒಂದ್ ಹೇಳಿದ್ರೆ ನೀನೊಂದು ಮಾತು ಹೇಳ್ತಿದ್ಯಲ್ಲೇ, ಸುಮ್ನೆ ಇರು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಲ್ಲಿಗೆ ಮನೋಜ್ ಮತ್ತೆ ರೋಹಿಣಿ ಇಬ್ರು ಬರ್ತಾರೆ. ಚೆನ್ನಾಗಿದ್ಯಮ್ಮ ರೋಹಿಣಿ ಅಂತ ಕುಸುಮ ಅವ್ರು ಕೇಳಿದಾಗ, ಚೆನ್ನಾಗಿದ್ದೀನಿ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಮೀನಾ ಒಂದು ತಟ್ಟೆ ತಗೊಂಡ್ ಬಾಮ್ಮ ಅಂತ ಕುಸುಮ ಹೇಳಿದಾಗ, ಸರಿ ಅಂತ ಮೀನಾ ಒಳಗಡೆ ಹೋಗ್ತಾಳೆ. ಅಣ್ಣ, ಮದ್ವೆ ಆಗಿದ್ದ ದಿವ್ಸ ಅಲ್ವಾ, ಮಡ್ಲಕ್ಕಿ ಕೊಡೋಣ ಅಂತ ಬಂದೆ ಅಂತ ಕುಸುಮ ಹೇಳಿದಾಗ, ಏನೋ 50 ಗ್ರಾಮ್ ಚಿನ್ನದ ನೆಕ್ಲೆಸ್ ತಗೊಂಡ್ ಬಂದಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಏನೇ ನೀನು, ಮದ್ವೆ ಆಗಿದ್ದ ದಿವ್ಸಕ್ಕೂ ನಿಮ್ಮ ಮನೆಯಿಂದ ಅದೇ ಬಂತೇನೆ, ಶರ್ಟು ಪ್ಯಾಂಟು ಅನ್ನೋದನ್ನು ಕೊಟ್ಟಿಲ್ಲ, ಸುಮ್ಮನೆ ಏನೋ ಮಾತಾಡಬೇಕು ಅಂತ ಏನೇನೋ ಮಾತಾಡ್ತಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಳಿಯಂದ್ರಿಲ್ವಾ ಅಂತ ಕುಸುಮ ಕೇಳಿದಾಗ, ಇಲ್ಲ ಅಮ್ಮ, ಅವರು ಟ್ರಿಪ್ ಹೋಗಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಆಗ ರವಿ ಮತ್ತೆ ಶ್ರುತಿ ಇಬ್ರು ಬರ್ತಾರೆ. ಹೇಗಿದ್ದೀರಾ ಅತ್ತೆ ಅಂತ ರವಿ ಕೇಳಿದಾಗ, ನಾನು ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ ಅಂತ ಕೇಳ್ತಾಳೆ ಕುಸುಮ. ನಾವು ಚೆನ್ನಾಗಿದ್ದೀವಿ ಅತ್ತೆ ಅಂತ ರವಿ ಹೇಳ್ತಾನೆ. ಮ್ಯಾರೇಜ್ ಆನಿವರ್ಸರಿ ಅಲ್ವಾ, ಅದಕ್ಕೆ ಕರೆಯೋಕೆ ಬಂದಿದ್ದೀರಾ ಅಂತ ರವಿ ಕೇಳಿದಾಗ, ಹೌದಪ್ಪ ಅಂತ ಕುಸುಮ ಹೇಳ್ತಾಳೆ. ಆಂಟಿ, ಅವತ್ತು ಚಕ್ಲಿ ತಗೊಂಡ್ ಬಂದಿದ್ರಲ್ಲ, ತುಂಬಾ ಚೆನ್ನಾಗಿತ್ತು, ಇವತ್ತು ತಂದಿದ್ದೀರಾ ಅಂತ ಶ್ರುತಿ ಕೇಳಿದಾಗ, ಹೌದಮ್ಮ ತಂದಿದ್ದೀನಿ ಅಂತ ಕುಸುಮ ತಗೊಳಮ್ಮ ಅಂತ ಶ್ರುತಿಗೆ ಕೊಡ್ಬೇಕಾದ್ರೆ, ಶ್ರುತಿ ಇರಮ್ಮ ಅದು ಯಾವ್ಯಾವ ಎಣ್ಣೆಲಿ ಮಾಡಿದಾರೋ ಏನೋ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ಶಾಂತಿ ಕೇಳಿದಾಗ, ಚೆನ್ನಾಗಿರೋ ಎಣ್ಣೆಲೆ ಮಾಡಿದೀನಿ ಅಮ್ಮ ಅಂತ ಕುಸುಮ ಹೇಳ್ತಾಳೆ. ಅತ್ತೆ, ಅಂಗಡಿಲಿ ತಗೊಳೋದಕ್ಕಿಂತ ಮನೇಲಿ ಮಾಡಿರೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ನನಗೆ ತುಂಬಾ ಇಷ್ಟ ಆಯ್ತು. ರವಿ ತಗೊಳ್ಳಿ, ತಿನ್ನೋಡಿ ಅಂತ ಶ್ರುತಿ ಹೇಳಿದಾಗ, ಅದು ಅತ್ತಿಗೆಗೆ ಅಂತ ಮಾಡಿ ತಗೊಂಡು ಬಂದಿರೋದು ಅಂತ ರವಿ ಹೇಳ್ತಾನೆ. ಅದಕ್ಕೇನಿಲ್ಲಪ್ಪ, ಎಲ್ಲರಿಗೂ ಅಂತಾನೆ ಜಾಸ್ತಿ ಮಾಡಿನೇ ತಗೊಂಡು ಬಂದಿದ್ದೀನಿ ಅಂತ ಕುಸುಮ ಹೇಳಿದಾಗ, ಸರಿ ಅತ್ತೆ, ನಾನು ಆಮೇಲೆ ತಿಂತೀನಿ ಅಂತ ರವಿ ಹೇಳ್ತಾನೆ. ತಟ್ಟೆಲಿ ಜೋಡಿಸಿರೋ ಹಣ್ಣನ್ನೆಲ್ಲ ಕುಸುಮ ತಗೊಂಡು, ಅಣ್ಣ ಅಮ್ಮ ತಗೊಳ್ಳಿ ಅಂತ ಹೇಳಿದಾಗ ಬೇಕಾಬಿಟ್ಟಿಯಾಗಿ ಕೈಗೆ ತಗೊಂಡು ಹಾಗೆ ಬಿಡ್ತಾಳೆ ಶಾಂತಿ. ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ. ಅತ್ತೆ ಯಾವಾಗ ಬಂದ್ರಿ ಅಂತ ಕೇಳಿದಾಗ, ಈಗ ಬಂದೆಪ್ಪ ಅಂತ ಕುಸುಮ ಹೇಳ್ತಾಳೆ. ಚೆನ್ನಾಗಿದ್ದೀರಾ ಅತ್ತೆ, ಹೇಗಿದ್ದೀರಾ ಅಂತ ಕೇಳಿದಾಗ, ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ ಅಂತ ಕೇಳಿದಾಗ, ನಾನೇ ಚೆನ್ನಾಗಿದ್ದೀನಿ ಅತ್ತೆ. ಏನಿದು ಹಣ್ಣೆಲ್ಲ ಅಂತ ಸೂರ್ಯ ಕೇಳ್ತಾನೆ. ನಾಳೆ ಮದುವೆ ಆಗಿದ್ದ ದಿವಸ ಅಲ್ವಾ, ಅದಕ್ಕೆ ಅಮ್ಮ ತಗೊಂಡು ಬಂದಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಅಳಿಯಂದ್ರೆ ತಗೊಳ್ಳಿ, ನಿಮಗೂ ಮೀನಿಗೂ ಅಂತ ಡ್ರೆಸ್ ತಗೊಂಡು ಬಂದಿದ್ದೀನಿ ಅಂತ ಕುಸುಮ ಹೇಳಿದಾಗ, ಏನೋ ದೊಡ್ಡದಾಗಿ ಚಿನ್ನ ವಜ್ರ ತಗೊಂಡು ಬಂದಿರ್ತಾರ ಮಾಡ್ತಾ ಇದ್ದಾರೆ ನೋಡು, ಯಾರ ಒಂದ್ ಜೊತೆ ಬಟ್ಟೆ, ಒಂದ್ ಸ್ವಲ್ಪ ಹಣ್ಣು, ಇಷ್ಟು ತಗೊಂಡ್ ಬಂದಿದ್ದಕ್ಕೆ ಹಿಂಗಾಡ್ತಿದ್ದಾರೆ. ಆದ್ರೆ ನಿನ್ ಮದ್ವೆ ಆಗಿದ್ದ ದಿವ್ಸಕ್ಕೆ ನಿಮ್ಮ ಮಾವ ಗಾಡಿ ತುಂಬಾ ತಂದ್ಕೊಡ್ತಾರೆ ಅಂತ ಶಾಂತಿ ಮನೋಜಂಗೆ ಹೇಳ್ತಾಳೆ. ಅಮ್ಮ, ಅವರು ಜೈಲಲ್ಲಿ ಇದಾರಮ್ಮ ಅಂತ ಮನೋಜ ಹೇಳಿದಾಗ, ಅವರು ಜೈಲ್ನಲ್ಲೇ ಇದ್ಕೊಂಡೆ ನಿನ್ಗೆ ದುಡ್ಡು ಕಳಿಸಿದಾರೆ ಅಲ್ವೇನೋ, ಇದನ್ನೆಲ್ಲ ಮಾಡೋದಿಲ್ವೇನೋ ಅಂತ ಶಾಂತಿ ಹೇಳಿದಾಗ, ಅತ್ತೆ ಯಾಕತ್ತೆ ಇದು ಬೇಡದೇ ಇರೋ ಖರ್ಚು ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಅಳಿಯಂದ್ರೆ, ಶಾರ್ಥ ಅಂತ ಇರುತ್ತಲ್ವಾ, ಅದನ್ನ ಮಾಡ್ಲೇಬೇಕಲ್ವಾ ಅಂತ ಕುಸುಮ ಹೇಳಿದಾಗ, ಏನತ್ತೆ ನೀವು ಶಾಸ್ತ್ರ ಗೀಸ್ತ್ರ ಅನ್ಕೊಂಡು, ಅದೆಲ್ಲ ಸುಮ್ಮನೆ ಯಾರೋ ದುಡ್ಡು ಖರ್ಚಾಗ್ಲಿ ಅಂತ ಮಾಡಿರೋ ಶಾಸ್ತ್ರ ಅದು, ನೀವೇನ್ ಬೇರೆಯವರಾ? ನಾನು ನಿಮ್ಮನ್ನ ಅತ್ತೆ ಅಂತ ನೋಡ್ತಿಲ್ಲ, ಅಮ್ಮನ ರೀತಿ ನೋಡ್ತಿದ್ದೀನಿ ಅಂತ ಸೂರ್ಯ ಹೇಳಿದಾಗ ಶಾಂತಿ ಆಶ್ಚರ್ಯದಿಂದ ನೋಡ್ತಾಳೆ. ಒಂದೇ ಫ್ಯಾಮಿಲಿ, ಇದೆಲ್ಲ ಯಾಕತ್ತೆ ಅಂತ ಸೂರ್ಯ ಕೇಳಿದಾಗ,
ನಾನು ಅಷ್ಟೇ ನಿಮ್ಮನ್ನ ಮಗನ ಥರನೇ ನೋಡ್ತಿರೋದು. ಆದರೆ ಅಳಿಯಂದ್ರೆ ಇದನ್ನೆಲ್ಲ ಮಾಡಲೇಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ ಅಂತ ಕುಸುಮ ಹೇಳಿದಾಗ, ಸರಿ ಏನೋ ಒಂದು ಮಾಡಿ, ನಾನು ಡೀಸೆಲ್ಗೆ ಅಂತ ಬಂದೆ, ಸರಿ ಕುತ್ಕೊಳ್ಳಿ ಅಂತ ಸೂರ್ಯ ಅಲ್ಲಿಂದ ಒಳಗಡೆ ಹೋಗ್ತಾನೆ. ಶ್ರುತಿ ಮೀನಿಗೆ ಕಾಫಿ ಕೇಳ್ಬಿಟ್ಟು ರೂಮಿಗೆ ಹೋಗ್ತಾಳೆ. ಮತ್ತೆ ರೋಹಿಣಿ, ನಿನ್ನ ಕೆಲಸ ಎಲ್ಲ ಹೇಗೆ ನಡೀತಿದೆ ಅಮ್ಮ ಅಂತ ಕುಸುಮ ಕೇಳಿದಾಗ, ಚೆನ್ನಾಗಿ ನಡೀತಿದೆ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಏನೋ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂಗಡಿನ ಅಂತ ಮೀನಾ ಹೇಳಿದ್ಲು ಅಂತ ಕುಸುಮ ಹೇಳಿದಾಗ, ಹೌದು ಮನೋಜ್ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಒಳ್ಳೆ ವಿಷಯ ಅಮ್ಮ. ಆಮೇಲೆ ನಿಮ್ಮ ಅಪ್ಪ ಏನೋ ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಬೇರೆ ಇದ್ದಾರಂತೆ ಅಂತ ಕುಸುಮ ಕೇಳಿದಾಗ, ರೋಹಿಣಿ ಮತ್ತೆ ಶಾಂತಿ ಇಬ್ಬರ ಕೋಪ ಮಾಡ್ಕೊಂಡು ಮೀನನ್ನ ನೋಡ್ತಾರೆ. ಏನು ಬೇಜಾರು ಮಾಡ್ಕೋಬೇಡಮ್ಮ, ಇವಾಗ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋದು ಕೆಲವು ಸಲ ನಡೆಯುತ್ತೆ. ನಾನೊಂದು ದೇವಸ್ಥಾನದ ಅಡ್ರೆಸ್ ನಿಮಗೆ ಕೊಡ್ತೀನಿ, ಅಲ್ಲಿಗೆ ಹೋದರೆ ಅನ್ಕೊಂಡಿದ್ದೆಲ್ಲ ಆಗುತ್ತಂತೆ. ಒಂದ್ಸಲಿ ಅಲ್ಲಿಗೆ ಹೋಗಿ ಬಂದರೆ ಎಲ್ಲ ಸರಿ ಹೋಗುತ್ತೆ, ಹೋಗ್ಬಾ ಅಮ್ಮ ಅಂತ ಕುಸುಮ ಹೇಳಿದಾಗ, ಯಾಕೆ ಇವಾಗ ಪರಿಹಾರ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಅದೇನೆ, ಆ ದೇವಸ್ಥಾನದಲ್ಲೇನು ಜೈಲಲ್ಲಿ ಓಪನ್ ಮಾಡೋ ಕೀನಾ ಇದೆಯಾ ಅಂತ ಮನೋಜ ಕೇಳ್ತಾನೆ. ಅತ್ತೆ, ಅದು ತುಂಬ ಶಕ್ತಿಶಾಲಿಯಾಗಿರೋ ದೇವಸ್ಥಾನ, ಅಲ್ಲಿ ಹೋದರೆ ಒಳ್ಳೇದಾಗುತ್ತೆ ಅಂತ ನಮ್ಮಮ್ಮ ಹೇಳ್ತಿರೋದು ಅಂತ ಮೀನಾ ಹೇಳ್ತಾಳೆ. ರೋಹಿಣಿ, ನೀವು ಹೋಗ್ಬಾ, ಖಂಡಿತ ಅಪ್ಪ ಆಚೆಗೆ ಬಂದೇ ಬರ್ತಾರೆ ಅಂತ ಕುಸುಮ ಹೇಳ್ತಾಳೆ. ಈಗ ನಿಮ್ಮ ಹತ್ರ ಯಾರಾದರೂ ಕೇಳಿದ್ರಾ? ಅವಳೇ ಪಾಪ ಅಪ್ಪಂಗೆ ಈ ರೀತಿ ಆಯ್ತಲ್ಲ ಅಂತ ತುಂಬ ಕಷ್ಟಪಡ್ಬಿಡ್ತಿದ್ದಾಳೆ. ಈಗ ಅವಳು ಅದನ್ನೇ ನೀವು ಹೇಳಿ ಹೇಳಿ ಅವಳಿಗೆ ಇನ್ನೂ ಬೇಜಾರು ಮಾಡ್ತಿದ್ದೀರಾ. ನಮ್ಮ ಮನೇಲಿ ನಡೆಯೋದನ್ನೆಲ್ಲ ನಿಮ್ಮ ಮಗಳು ಹೇಳಿದ್ಲಾ ಅಂತ ಶಾಂತಿ ಕೇಳಿದಾಗ, ಅಯ್ಯೋ ಆ ರೀತಿ ಏನೂ ಇಲ್ಲಮ್ಮ, ಸುಮ್ಮನೆ ಹಾಗೆ ಕಷ್ಟದಲ್ಲಿದ್ದಾರಲ್ಲ ಅಂತ ಹೇಳಿದ್ದೆ. ನಾವೆಲ್ಲರೂ ಒಂದೇ ಫ್ಯಾಮಿಲಿ ಅಂತ ಅಂದ್ಕೊಂಡು ನಾನು ಹೇಳಿದೆ ಅಷ್ಟೇ ಅಂತ ಕುಸುಮ ಹೇಳಿದಾಗ, ಸರಿ ಹೋಯ್ತು, ನೀವು ಮತ್ತೆ ಶ್ರುತಿ ಫ್ಯಾಮಿಲಿ ಎರಡು ಒಂದೇನಾ? ಇಲ್ಲ ಅಲ್ವಾ? ಹಾಗೆ ರೋಹಿಣಿ ಫ್ಯಾಮಿಲಿ ಮತ್ತೆ ನೀವು ಎರಡು ಒಂದೇನಾ? ಬೆಕ್ಕಿಗೆ ಬಣ್ಣ ಬೆಳೆದಿದ ತಕ್ಷಣ ಹುಲಿ ಆಗೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ, ಏನ್ ಮಾತಾಡ್ತಾ ಇದೀಯಾ? ಇವರು ರೋಹಿಣಿಗೆ ಒಳ್ಳೆದಾಗ್ಲಿ ಅಂತ ತಾನೇ ಹೇಳ್ತಿರೋದು ಅಂತ ರಂಗನಾಥ್ ಅವ್ರು ಹೇಳಿದಾಗ, ಬಂದು ಮಗಳನ್ನ ನೋಡ್ಕೊಂಡ್ರಾ ಹೋಗೋದಕ್ಕೆ ಹೇಳಿ, ಅದನ್ನ ಬಿಟ್ಟು ಬೇಡದೇ ಇರೋ ವಿಷಯಕ್ಕೆಲ್ಲ ಯಾವುದನ್ನು ಮಾತಾಡೋದು ಬೇಡ ಅಂತ ಹೇಳಿ ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ, ನಾನು ಮಾಮೂಲಿಯಾಗಷ್ಟೇ ಹೇಳಿದ್ದು, ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅಂತ ಕುಸುಮ ಹೇಳ್ತಾಳೆ. ನೀ ಹೇಳಿದ್ರೆ ಯಾವ ತಪ್ಪು ಇಲ್ಲಮ್ಮ, ನಾವೆಲ್ಲ ಒಂದೇ ಫ್ಯಾಮಿಲಿನೇ, ಎಲ್ಲರೂ ಒಂದೇನೆ, ಅವಳು ಹೇಳೋದನ್ನೆಲ್ಲ ತಪ್ಪಾಗಿ ತಿಳ್ಕೊಬೇಡಿ ಅಂತ ರಂಗನಾಥ್ ಅವರು ಹೇಳಿದಾಗ, ಅಮ್ಮ ನಿನಗೆ ಟೈಮ್ ಆಗ್ತಿದೆ, ನೀನು ಹೊರಡು, ಕನಕ ಬೇರೆ ಕಾಲೇಜಿಂದ ಬರ್ತಾಳೆ, ಹೊರಡು ನೀನು ಅಂತ ಮೀನಾ ಹೇಳಿದಾಗ, ಈಗ ತಾನೇ ಕುಸುಮಮ್ಮ ಬಂದಿದ್ದೀರಾ, ಆಗ್ಲೇ ಹೊರಡ್ತಾ ಇದ್ದೀರಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಕುಸುಮ ಬೇಜಾರು ಮಾಡ್ಕೊಂಡು, ಇಲ್ಲ ಅಣ್ಣ ನನ್ನ ಕೆಲಸ ಇದೆ ಅಂತ ಅಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಸೂರ್ಯ ಬರ್ತಾನೆ. ಏನತ್ತೆ ಹೊರಡ್ತಾ ಇದ್ದೀರಾ ಅಂತ ಸೂರ್ಯ ಕೇಳಿದಾಗ, ಹೌದು ಅಳಿ ಅಂದರೆ ನಾಳೆಗೆ ಮನೆಗೆ ಬನ್ನಿ ಅಂತ ಕುಸುಮ ಹೇಳ್ತಾಳೆ. ಸರಿ ಅತ್ತೆ, ಆದರೆ ನಿಮ್ಮ ಮುಖ ಯಾಕೆ ರೀತಿದೆಯಲ್ಲ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಅಳಿ ಅಂದರೆ, ಏನೂ ಇಲ್ಲ ನಾನು ಬರ್ತೀನಿ ಅಂತ ಅಲ್ಲಿಂದ ಕುಸುಮ ಹೊರಡ್ತಾಳೆ. ಮೀನಾ, ಕುಡಿಯೋದಕ್ಕೆ ಸ್ವಲ್ಪ ಬಿಸಿನೀರು ಕೊಡಮ್ಮ ಅಂತ ಸೂರ್ಯ ಹೇಳ್ತಾನೆ. ಅವ್ರ ಅತ್ತೆ ತಂದಿರೋ ತಿಂಡಿನ ಸೂರ್ಯ ರಂಗನಾಥ್ ಅವ್ರಿಗೆ ಕೊಡ್ತಾನೆ. ಥ್ಯಾಂಕ್ಸ್ ಅಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಕಡೆ ಶಾಂತಿ ಮತ್ತೆ ರೋಹಿಣಿ ಇಬ್ರು ಕಿಚನ್ಗೆ ಬಂದು, ನೀನು ಹೇಳಿರೋದೇನೆ, ಇಲ್ಲಿ ನಡೆಯೋ ವಿಷಯನ ಆಚೆ ಎಲ್ಲೂ ಹೇಳಬಾರ್ದು ಅಂತ ತಾನೇ ಅಂತ ಶಾಂತಿ ಕೇಳಿದಾಗ, ನಮ್ಮಮ್ಮನೇ ತಾನೇ ಅತ್ತೆ ಹೇಳಿದ್ದು ಅಂತ ಮೀನಾ ಕೇಳ್ತಾಳೆ. ಈ ಮನೆ ವಿಷಯ ಹೊಸಲು ದಾಟಿ ಆಚೆ ಹೋಗ್ಬಾರ್ದು. ರೋಹಿಣಿ ಅಪ್ಪ ಎಷ್ಟು ದೊಡ್ಡ ವ್ಯಕ್ತಿ, ಅವ್ರ ಜೊತೆ ನಿಮ್ಮಮ್ಮ ನಮ್ಮ ಫ್ಯಾಮಿಲಿ ಸೇರಿಸಿ ಮಾತಾಡಿ ಹೋಗ್ತಾರೆ. ನಿಮ್ಮಮ್ಮ ಇನ್ನೊಂದ್ಸಲಿ ಬಂದು ಈ ರೀತಿ ಏನಾದರೂ ಮಾತಾಡಿದ್ರೆ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ. ಈಗಲೇ ಹೇಳಿದ್ದೀನಿ ನೋಡು, ಇನ್ಮೇಲೆ ಅವ್ರು ಇಲ್ಲಿಗೆ ಮನೆಗೆ ಬರಲೇಬಾರ್ದು, ಆ ರೀತಿ ಮಾತಾಡ್ಬಿಡ್ತೀನಿ. ಬಂದ್ರಾ ಕೊಟ್ರಾ ಹೋದ್ರಾ ಅನ್ನೋ ರೀತಿ ಇರಬೇಕು. ಇದನ್ನ ನಿಮ್ಮಮ್ಮಗೆ ಸರಿಯಾಗಿ ಹೇಳು ಅಂತ ಶಾಂತಿ ಹೇಳ್ತಾಳೆ. ಮೀನಾ ಅವರೇ, ನಿಮ್ಮಮ್ಮ ನಮ್ಮನ್ನ ಏನಂತ ಅನ್ಕೊಂಡಿದ್ದಾರೆ? ನನ್ನ ಬಗ್ಗೆ ನಮ್ಮ ಮನೇಲಿ ಯಾಕೆ ಮಾತಾಡ್ತಾರೆ? ನಾನೇ ನಿಮ್ನಾದ್ರೂ ನಿಮ್ಮ ಬಗ್ಗೆ ಈ ಮನೇಲಿ ಮಾತಾಡ್ತೀನ? ಏಂತಕ್ಕೆ ನಿಮ್ಮಮ್ಮ ಬಂದು ನನಗೆ ಅಡ್ವೈಸ್ ಮಾಡ್ತಾರೆ? ಫಸ್ಟು ಇಲ್ಲಿ ನಡೆಯೋದನ್ನ ಅಲ್ಲಿ ತಂದಿಕ್ಕೋದನ್ನ ಬಿಟ್ಬಿಡಿ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ ಅವರೇ, ನಮ್ಮಮ್ಮ ನಿಮಗೆ ಒಳ್ಳೇದಾಗಲಿ ಅಂತಾನೆ ತಾನೇ ಹೇಳಿದ್ದು. ಇಲ್ಲ ಅಂದರೆ ಅಪ್ಪ ಇಲ್ಲ ಅಂದರೆ ಒಂದು ಫ್ಯಾಮಿಲಿ ಎಷ್ಟು ಕಷ್ಟಪಡುತ್ತೆ ಅಂತ ನಮಗೂ ಗೊತ್ತಿದೆ. ನಿಮ್ಮ ಅಪ್ಪನ ನೆನೆಸ್ಕೊಂಡು ನೀವೆಷ್ಟು ಕೊರಗ್ತಿದ್ದೀರೋ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ನಿಮ್ಮನ್ನು ವಿಚಾರಿಸಿದ್ರೆ ಪ್ರೀತಿಯಿಂದ ಕೇಳೋದಕ್ಕೂ ಅಥವಾ ಎತ್ತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ? ಅದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಮೀನಾ ಹೇಳ್ತಾಳೆ. ನನ್ನ ಬಗ್ಗೆ ಇಲ್ಲಿ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಪರ್ಸ್ನಲ್ ವಿಷಯನ ನಿಮ್ಮ ಮನೇಲಿ ಮಾತಾಡೋದನ್ನ ನಿಲ್ಲಿಸಿ ಅಂತ ರೋಹಿಣಿ ವಾರ್ನಿಂಗ್ ಮಾಡ್ತಾಳೆ. ನನಗೆ ಗೊತ್ತಿಲ್ವೇನೆ ನಿನ್ನ ಬುದ್ಧಿ, ನೀನು ಮಿಡಲ್ ಕ್ಲಾಸ್ ಬುದ್ಧಿ ಅಂತ ಶಾಂತಿ ಹೇಳಿದಾಗ, ಅತ್ತೆ ನಮ್ಮ ಮನೆಯವ್ರ ಬಗ್ಗೆ ಈ ರೀತಿಯೆಲ್ಲ ನೀವು ಮಾತಾಡಬೇಡಿ ಅಂತ ಮೀನಾ ಹೇಳ್ತಾಳೆ. ಏಯ್ ಮಾತಾಡ್ತೀನಿ ಕಣೆ,
ಇದೇ ಲಾಸ್ಟು, ಹೇಳಿದ್ದನ್ನ ಅರ್ಥ ಮಾಡ್ಕೊ, ನಿಮ್ಮ ಅಮ್ಮನಿಗೂ ಹಾಗೆ ಅರ್ಥ ಮಾಡಿಸು, ಈ ಮನೆ ಬಗ್ಗೆ ಮಾತಾಡಬೇಡ ಅಂತ ಶಾಂತಿ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮೀನಾ ರೂಮ್ಗೆ ಬಟ್ಟೆ ತೊಗೊಂಡು ಹೋಗ್ಬೇಕಾದ್ರೆ, ಅಯ್ಯೋ ಅವನ ಹತ್ರ ಹೋಗ್ತಿದ್ದಾಳೆ, ಅವನ ಹತ್ರ ಎಲ್ಲ ಹೇಳಿ ನಮ್ಮೇಲೆ ಚಾಡಿ ಹೇಳ್ತಾಳೆ ಅಂತ ರೂಮ್ ಹತ್ರ ಬಂದು ಕಿವಿ ಕೊಟ್ಟು ಕೇಳಿಸ್ಕೊಳ್ತಿರ್ತಾಳೆ ಶಾಂತಿ. ರೀ, ನಿಮಗೆ ಈ ಡ್ರೆಸ್ ಇಷ್ಟ ಆಯ್ತಾ ಅಂತ ಮೀನಾ ಕೇಳಿದಾಗ, ಅತ್ತೆ ಕೊಟ್ಟಿದ್ದಲ್ವಾ, ಚೆನ್ನಾಗಿದೆ ಅಂತ ಸೂರ್ಯ ಹೇಳ್ತಾನೆ. ಅಳತೆ ಸರಿಯಾಗಿದೆ ಅಲ್ವೇನ್ರಿ ಅಂತ ಮೀನಾ ಕೇಳಿದಾಗ, ಹೌದು ಚೆನ್ನಾಗಿದೆ, ನಿಮಗೆ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಮೀನಾ ಹೇಳ್ತಾಳೆ. ನೀನು ಅಷ್ಟೇ ಕಣೆ, ಈ ಸೀರೆ ತುಂಬ ಚೆನ್ನಾಗಿದೆ, ನಾನು ಆವಾಗಲೇ ನೋಡಿದೆ ಅಂತ ಸೂರ್ಯ ಹೇಳ್ತಾನೆ. ನಾಳೆ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ನೀವು ಇದೇ ಡ್ರೆಸ್ನ ಹಾಕ್ಕೊಂಡು ಬರಬೇಕು, ಸರಿನಾ ಅಂತ ಮೀನಾ ಕೇಳಿದಾಗ, ಮೀನಾ ಅವ್ರನ್ನೇ ಇಲ್ಲಿ ಬರೋದಕ್ಕೆ ಕೇಳ್ಬೋದಾ, ನಾವು ಅಲ್ಲಿಗೆ ಹೋಗ್ಬೇಕಾ ಅಂತ ಸೂರ್ಯ ಕೇಳ್ತಾನೆ. ಯಾಕ್ರಿ, ನಮ್ಮ ಮನೆಗೆ ಬರೋದಕ್ಕೆ ಇಷ್ಟ ಇಲ್ವಾ ನಿಮಗೆ ಅಂತ ಮೀನಾ ಕೇಳಿದಾಗ, ಅಲ್ಲಿಗೆ ಬಂದರೆ ಬೇರೆದೇ ಇರೋರನ್ನ ಮುಖನ ನೋಡಬೇಕಾಗತ್ತೆ ಅಂತ ಸೂರ್ಯ ಹೇಳ್ತಾನೆ. ನನ್ನ ತಮ್ಮನ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಮೀನಾ ಕೇಳಿದಾಗ, ಸೂರ್ಯ ಮಾತಾಡದೆ ಹಾಗೆ ನಿಂತಿರ್ತಾನೆ. ಆಗ, ಇನ್ನೂ ಎಷ್ಟು ದಿವಸ ಅಂತ ಇಬ್ರು ಮಾತಾಡದೇ ಇರ್ತೀರಾ, ಏನೋ ನಡೆದೋಯ್ತು ಅಂತ ಬಿಟ್ಟಾಕಿ ಅದನ್ನ ಮುಂದೆ ಹೋಗ್ಬೇಕು, ಆಗ್ಲೇ ನೆಮ್ಮದಿಯಾಗಿರೋಕ್ಕಾಗೋದು. ಏನೇ ನಡೆದಿದ್ರು ಅವ್ನು ನಿಮ್ಗೆ ಬಾಮೈದ ತಾನೆ ಅಂತ ಮೀನಾ ಹೇಳ್ಬೇಕಾದ್ರೆ ಅದನ್ನೆಲ್ಲ ಶಾಂತಿ ಕೇಳಿಸ್ಕೊಳ್ತಿರ್ತಾಳೆ. ಭಾವ ಅನ್ನೋ ಮರ್ಯಾದೆ ಅವ್ನು ಕೊಡ್ತಿದ್ದಾನ, ಇನ್ನು ಆ ಸುಬ್ಬುನ್ ಜೊತೆಲೇ ಕೆಲಸ ಮಾಡ್ತಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ನಾವು ಹೇಳಿದ್ರು ಅವ್ನು ಕೇಳೋದಿಲ್ಲ ರೀ, ಓದ್ ಮುಗಿಸಿ ಅವ್ನು ಬೇರೆ ಕೆಲ್ಸಕ್ಕೆ ಹೋಗ್ತಾನೆ. ಮಂಜ ಯಾವುದೇ ತಪ್ಪಾದ್ಕಿರೋ ಕೆಲಸ ಮಾಡ್ತಿಲ್ಲ. ನೀವಿಬ್ರು ಹೀಗೆ ಕೋಪ ಮಾಡ್ಕೊಂಡಿರೋದು ನನಗೆ ತುಂಬ ಕಷ್ಟ ಅನ್ನಿಸ್ತಿದೆ. ಅವ್ನು ಚಿಕ್ಕ ಹುಡುಗ ರೀ, ಅಪ್ಪ ಇಲ್ದಿರೋನು. ಈಗ ಆ ಜಾಗದಲ್ಲಿ ನೀವಿದ್ದೀರಾ, ಹಳೇದನ್ನೆಲ್ಲ ಮರೆತು ನಮ್ಮ ಮನೆಗೆ ಬನ್ರಿ ಅಂತ ಮೀನಾ ಹೇಳಿ ಆಚೆಗೆ ಬರ್ತಾಳೆ. ಆಗ ಅಲ್ಲಿ ಶಾಂತಿ ನಿಂತಿರ್ತಾಳೆ. ಶಾಂತಿ ಹತ್ರ ಬಂದು, ಅತ್ತೆ ಭಯ ಪಡಬೇಡಿ, ನಾನು ನಿಮ್ಮ ಮಗನ ಹತ್ರ ಏನೂ ಚಾಡಿ ಹೇಳಿಲ್ಲ. ಈ ಮನೆ ಶಾಂತಿ ನನಗೂ ಮುಖ್ಯ. ನೀವು ಹೇಳಿದ್ದನ್ನ ಅವ್ರ ಹತ್ರ ಹೇಳಿ, ಈ ಮನೇಲಿ ಜಗಳ ಆಗೋ ರೀತಿ ನಾನು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನಮ್ಮಮ್ಮ ಒಳ್ಳೇದಾಗಲಿ ಅಂತ ಹೇಳಿದ್ರು, ಆದರೆ ನೀವು ಅದನ್ನು ದೊಡ್ಡದಾಗಿ ವಿಷಯ ಮಾಡಿ ಅವ್ರಿಗೆ ಅವಮಾನ ಆಗೋ ರೀತಿ ಮಾತಾಡಿದ್ರಿ. ಪರವಾಗಿಲ್ಲ, ನೀವು ಬೇಕಾದರೆ ನಮ್ಮ ಫ್ಯಾಮಿಲಿನ ಕಿವಿಗೆ ಹಾಕ್ಕೊಳ್ಳದೆ ಇರ್ಬೋದು, ಆದರೆ ಈ ಮನೇಲಿ ನನ್ನಿಂದ ಯಾವುದೇ ರೀತಿ ಜಗಳ ಬರೋದಿಲ್ಲ. ಆ ಭಯ ನಿಮಗೆ ಬೇಡ ಅತ್ತೆ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಬೆಳಗ್ಗೆನೆ ಅತ್ತೆ ಕೊಟ್ಟಿರೋ ಶರ್ಟ್ನ ಹಾಕೊಂಡು ಸೂರ್ಯ ಖುಷಿಯಿಂದ ಬರ್ತಾನೆ. ಮೀನಾ ಅಂತ ಕರೀತಾನೆ. ಮೀನಾ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಿರ್ತಾಳೆ. ರೀ ಬನ್ರಿ ಇಲ್ಲಿ ಅಂತ ಕರೆದು ಹಣೆಗೆ ಕುಂಕುಮ ಇಡ್ತಾಳೆ. ಹೀಗ್ಯಾಕೆ, ಆ ದೇವ್ರ ಹತ್ರ ನನಗೆ ಆಶೀರ್ವಾದ ಕೊಡಿಸ್ದೆ ಅಂತ ಸೂರ್ಯ ಕೇಳಿದಾಗ, ನನ್ನ ಗಂಡ ಅಲ್ವಾ, ಅದಕ್ಕೆ ದೇವ್ರಿಗೆ ಇವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಡೆ ಅಂತ ಮೀನಾ ಹೇಳ್ತಾಳೆ. ಚೆನ್ನಾಗಿ ಮಾತಾಡೋದನ್ನ ಕಲ್ಕೊಂಡೆ ಅಲ್ಲ ಅಂತ ಸೂರ್ಯ ಹೇಳಿದಾಗ, ಹೌದು, ನಿಮ್ಮ ಜೊತೆ 1 ವರ್ಷ ಇದ್ದೆ ಅಲ್ವಾ, ಅದಕ್ಕೆ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಅಂತ ಮೀನಾ ಹೇಳ್ತಾಳೆ. ಇಲ್ಲಾಂದ್ರೆ ನಿನ್ಗೇನು ಮಾತಾಡೋದಕ್ಕೆ ಬರೋದಿಲ್ವೇನೋ, ಸಾಧಾರಣದೊಳ್ದ ನೀನು, ಒಂದೇ ಒಂದು ಸೌಂಡ್ ಕೊಟ್ರೆ ಸಾಕು ಇಡೀ ಊರಿಗೆ ಕೇಳಿಸುತ್ತೆ. ಕತ್ತಿ ಜೊತೆ ಬೇಕಾದ್ರೆ ಜಗಳ ಮಾಡ್ತೀನಿ, ಆದರೆ ನಿನ್ನ ಜೊತೆ ಕಿರ್ಚ್ಕೊಂಡು ಜಗಳ ಮಾಡೋಕ್ಕಾಗಲ್ಲಮ್ಮ ತಾಯಿ ಅಂತ ಸೂರ್ಯ ಹೇಳ್ತಾನೆ. ಈಗೇನು ನಾನು ನಿಮ್ಮ ಜೊತೆ ಜಗಳ ಮಾಡಬೇಕಾ ಅಂತ ಮೀನಾ ಕೇಳಿದಾಗ, ಯಾಕಮ್ಮ ಮೀನೇಶ್ವರ ಜಗಳ ಮಾಡಲಿ, ಅದು ಇವತ್ತಿನ ದಿವಸ ಅಂತ ಸೂರ್ಯ ಕೇಳ್ತಾನೆ. ಓಹೋಹೋ, ಅದೆಲ್ಲ ಜ್ಞಾಪಕ ಇದೆಯಾ ನಿಮಗೆ ಅಂತ ಮೀನಾ ಕೇಳಿದಾಗ, ಯಾಕೆ ಗೊತ್ತಿಲ್ವಾ, ಅದೇ ನೆನ್ನೆ ಎಲ್ಲ ತುಂಬ ಹೊತ್ತು ಡಿಸ್ಕಸ್ ಮಾಡಿದ್ವಲ್ಲವ ಅದೇ ಅಂತ ಸೂರ್ಯ ಹೇಳ್ತಾನೆ. ಎಲ್ಲಿ ಮಲಗಿದ ಮೇಲೆ ಎಲ್ಲ ಮರ್ತು ಹೋಗ್ತಿರೋ ಅಂತ ಅಂದ್ಕೊಂಡೆ ಅಂತ ಮೀನಾ ಹೇಳ್ತಾಳೆ. ನನಗೇನೋ ಅಷ್ಟೊಂದು ಮರವಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಹೌದು, ಬೆಳಗ್ಗೆನೆ ಎಲ್ಲಿ ಹೋಗಿದ್ರಿ ಅಂತ ಮೀನಾ ಕೇಳಿದಾಗ, ಬಾ ಹೇಳ್ತೀನಿ ಅಂತ ಸೂರ್ಯ ಮೀನನ್ನು ಕರ್ಕೊಂಡು, ಅಪ್ಪ ಬಾಯ್ಲಿ ಅಂತ ಸೂರ್ಯ ಕರೀತಾನೆ. ಏನಪ್ಪ ಬೆಳಗ್ಗೆ ಎಲ್ಲ ಹೊರಟೋಗಿದ್ದೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೌದಪ್ಪ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ. ಅಪ್ಪ ಬಾಪ ಇಲ್ಲಿ ಬರಪ್ಪ ನಿಂತ್ಕೋ. ಹೌದು, ಸಕ್ಕರೆ ಎಲ್ಲಿ ಅಂತ ಸೂರ್ಯ ಕೇಳಿದಾಗ, ಏನ್ರಿ ಅದು ಏನೋ ಜೋರಾಗಿ ಸೌಂಡ್ ನಡೀತಿದೆ ಅಂತ ಶಾಂತಿ ಅಲ್ಲಿಗೆ ಬರ್ತಾಳೆ. ಸೂರ್ಯ ಕರಿತಿದ್ದೇನೆ ಬಾರೇ ಇಲ್ಲಿ ಅಂತ ರಂಗನಾಥ್ ಅವರು ಹೇಳಿದಾಗ, ಅವ್ರನ್ನ ನಿನ್ ಪಕ್ಕ ಬಂದು ನಿಂತ್ಕೋದಕ್ಕೆ ಹೇಳಪ್ಪ ಅಂತ ಸೂರ್ಯ ಹೇಳ್ತಾನೆ. ಯಾಕೆ ಅಂತ ಶಾಂತಿ ಹೇಳಿದಾಗ, ಅದೇ ಅವನು ಹೇಳ್ತಾ ಇದ್ದಾನಲ್ವಾ ಬಾರೆ ಅಂತ ಶಾಂತಿಗೆ ರಂಗನಾಥ್ ಅವರು ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಜೇಬಿಂದ ಏನೋ ತೆಗಿತಾನೆ. ಅಲ್ಲಿಗೆ ಲಕ್ಕಿ ಬರ್ತಾಳೆ. ರಂಗನಾಥ ಅಂತ ಲಕ್ಕಿನ ನೋಡಿದ ಸೂರ್ಯ, ಓ ಲಕ್ಕಿ ಬಂದ್ಬಿಟ್ಟ ಲಕ್ಕಿ ಅಂತ ಲಕ್ಕಿನ ಎತ್ಕೊಂಡು ಖುಷಿ ಪಡ್ತಾನೆ. ಅಯ್ಯೋ ಬಿಡೋ ಅಂತ ಹೇಳಿದ್ರು ಸೂರ್ಯ ಕಿವಿಗೆ ಹಾಕೊಳ್ದೆ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಬಿಡಪ್ಪ ಸೂರ್ಯ, ಕೆಳಗೆ ಬಿದ್ದೋಗ್ಬಿಟ್ಟಾರು ಅಂತ ರಂಗನಾಥ್ ಅವರು ಹೇಳ್ತಾರೆ. ಲಕ್ಕಿ ಕೆಳಗಡೆ ಇಳಿಸ್ತಿದ್ದಾಗೆ, ಇದಕ್ಕೆ ಕಣೋ ನಾನು ಇಲ್ಲಿಗೆ ಬರೋದಕ್ಕೆ ಭಯ ಆಗತ್ತೆ ಅಂತ ಲಕ್ಕಿ ಹೇಳಿದಾಗ, ಯಾಕೆ ಲಕ್ಕಿ ನಾನು ಕೆಳಗಡೆ ಬೀಳಿಸ್ಬಿಡ್ತೀನಾ ಅಂತ ಸೂರ್ಯ ಕೇಳ್ತಾನೆ. ನನ್ನ ಬಂಗಾರ ಚೆನ್ನಾಗಿದ್ಯಮ್ಮ
ಅಂತ ಲಕ್ಕಿ ಮೀನಿಗೆ ಹೇಳಿದಾಗ ಚೆನ್ನಾಗಿದ್ದೀನಿ ಅಜ್ಜಿ ಅಂತ ಲಕ್ಕಿ ಆಶೀರ್ವಾದನ ಮೀನಾ ತಗೋತಾಳೆ. ಹೌದು ಅಜ್ಜಿ, ನೀವು ಬರ್ತೀರಿ ಅಂತ ಹೇಳಲೇ ಇಲ್ಲ ಅಂತ ಮೀನಾ ಹೇಳಿದಾಗ, ಹೌದು ಅತ್ತೆ, ನೀವು ಬರ್ದಿರೋದನ್ನ ಇವ್ರು ಯಾರು ನನಗೆ ಹೇಳಲೇ ಇಲ್ಲ ಅಂತ ರಂಗನಾಥ್ ಅವ್ರಿಗೆ ಶಾಂತಿ ಹೇಳಿದಾಗ, ಏನೇ ಶಾಂತಿ, ನಾನಿನ್ನ ಅಪ್ಪನೆ ತಗೊಂಡು ಇಲ್ಲಿಗೆ ಬರ್ಬೇಕೇನೆ ಅಂತ ಲಕ್ಕಿ ಕೇಳಿದಾಗ, ಅಯ್ಯೋಯ್ಯೋ ಹಾಗೇನಿಲ್ಲ ಅತ್ತೆ, ನಾನು ಸುಮ್ಮನೆ ಹಾಗೆ ಕೇಳಿದೆ ಅಂತ ಶಾಂತಿ ಹೇಳ್ತಾಳೆ. ಕಣೆ, ನೀನು ಏನೇನು ಅನ್ಕೊಳ್ತೀಯ ಅಂತ ನನಗೆ ಗೊತ್ತಿಲ್ವೇನೆ ಅಂತ ಲಕ್ಕಿ ಹೇಳ್ತಾರೆ. ರಂಗನಾಥ ಹೆಂಗೋ ಇದೆಯಾ ಅಂತ ಲಕ್ಕಿ ಕೇಳಿದಾಗ, ನಾನು ಚೆನ್ನಾಗಿದ್ದೀನಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮನೋಜ ಹೆಂಗೋ ಇದೆಯಾ ಅಂತ ಕೇಳಿದಾಗ, ನಾನು ಚೆನ್ನಾಗಿದ್ದೀನಿ ಅಜ್ಜಿ ಅಂತ ಮನೋಜ ಹೇಳ್ತಾನೆ. ಏನಮ್ಮ ದೊಡ್ಡ ಸೊಸೆ ಹೆಂಗಿದ್ಯಾ, ನೀನ್ ಗಂಡ ಈಗ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಿದಾನ ಇಲ್ವಾ ಅಂತ ಲಕ್ಕಿ ಕೇಳಿದಾಗ, ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ. ಹೌದು ಅಜ್ಜಿ, ಒಂದು ಶೋರೂಮ್ ತಗೊತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಮನೋಜ, ಇರು ಅಜ್ಜಿ ಇವಾಗ ತಾನೇ ಬಂದಿದ್ದಾರೆ, ನಿನ್ನ ಸ್ಟೋರಿನ ಸ್ಟಾರ್ಟ್ ಮಾಡಬೇಡ ಅಂತ ಸೂರ್ಯ ಹೇಳ್ತಾನೆ. ಲಕ್ಕಿ, ಸರಿಯಾದ ದಿನನೇ ಬಂದಿದ್ಯಾ, ಇವತ್ತೇನು ದಿವಸ ಗೊತ್ತಾ ಅಂತ ಸೂರ್ಯ ಹೇಳಿದಾಗ, ಗೊತ್ತು ಕಣೋ, ಗೊತ್ತಿಲ್ಲದೆ ಬಂದಿದ್ದೀರೇನೋ, ನಿನ್ನ ಮದುವೆ ಆಗಿದ್ದ ದಿವಸ ನನಗೆ ಗೊತ್ತಿಲ್ವೇನೋ, ಗೊತ್ತಿದೆ ಬಂದಿದ್ದೀನಿ. ಮೊಮ್ಮಗನೇ ತಗೋ, ನಿನಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತಾನೆ ಬಂದಿದ್ದೀನಿ. ಮೊಮ್ಮಗ, ನಿಜವಾಗ್ಲೂ ಈ ಶರ್ಟ್ ನಿನಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಣೋ ಅಂತ ಲಕ್ಕಿ ಹೇಳಿದಾಗ, ಹೌದಾ, ಇದು ಮೀನಾ ಅವರಮ್ಮ ತಗೊಂಡು ಬಂದು ಕೊಟ್ಟಿದ್ದು ಅಂತ ಸೂರ್ಯ ಹೇಳ್ತಾನೆ. ಹೌದಾ ಅಂತ ತುಂಬಿ ಖುಷಿ ಪಡ್ತಾನೆ ಸೂರ್ಯ. ಆಗ ಅಲ್ಲಿಗೆ ಶ್ರುತಿ ಮತ್ತೆ ರವಿ ಬರ್ತಾರೆ. ಶ್ರುತಿ ಹೋಗಿ ಅಜ್ಜಿನ ತಪ್ಕೊಂಡು, ಅಜ್ಜಿ ಹೆಂಗಿದ್ದೀರಾ ಅಂತ ಕೇಳಿದಾಗ, ನಾನು ಚೆನ್ನಾಗಿದ್ದೀನಿ ಅಮ್ಮ, ನೀವಿಬ್ರು ಹೇಗಿದ್ದೀರಾ ಅಂತ ಲಕ್ಕಿ ಕೇಳ್ತಾರೆ. ಲಕ್ಕಿ, ಹಂಗಾದ್ರೆ ನನ್ನ ಮದುವೆ ಆಗಿದ್ದ ದಿವಸ ಅಂತಾನೆ ಬಂದಿದ್ಯಾ ಲಕ್ಕಿ, ನಿಂಗೆ ಚೆನ್ನಾಗಿ ಜ್ಞಾಪಕ ಇದೆ ಅಲ್ವಾ ಅಂತ ಸೂರ್ಯ ಕೇಳಿದಾಗ, ಅಜ್ಜಿ ಏನು ನಿಮ್ಮ ಥರ ಮರ್ವಿನ ಪ್ರಾಣಿ ಅನ್ಕೊಂಡಿದ್ದೀರಾ ಮರ್ತೋಗೋದಿಕ್ಕೆ ಅಂತ ಮೀನಾ ಸೂರ್ಯಂಗೆ ಹೇಳಿ, ಅಜ್ಜಿ ನಿನ್ನೆವರೆಗೂ ಇವ್ರಿಗೆ ಜ್ಞಾಪಕನೇ ಇಲ್ಲ ಅಜ್ಜಿ ಅಂತ ಹೇಳ್ತಾಳೆ. ಅವನು ಆ ರೀತಿ ಮರ್ತೋಗೋನಲ್ಲಮ್ಮ, ಸುಮ್ಮನೆ ನಿನ್ನ ಆಟ ಆಡ್ಸೋದಿಕ್ಕೆ ಅಂತ ಹೇಳಿರ್ತಾನೆ ಅಂತ ಲಕ್ಕಿ ಹೇಳ್ತಾಳೆ. ಹಂಗೆ ಹೇಳು ಲಕ್ಕಿ, ನನ್ನ ಪರವಾಗಿ ಮಾತಾಡೋದಕ್ಕೆ ನೀನು ಒಬ್ಳೇ ಇರೋದು ಲಕ್ಕಿ, ಐ ಲವ್ ಯು ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ. ಲಕ್ಕಿ, ನಾನೇ ಮಧ್ಯಾಹ್ನದ ಮೇಲೆ ಮೀನನ್ನ ಕರ್ಕೊಂಡು ಅಲ್ಲಿಗೆ ಬರೋಣ ಅಂತ ಇದ್ದೆ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ. ಅಮ್ಮ ಬರ್ತೀನಿ ಅಂತ ಒಂದು ಮಾತು ಹೇಳಬೇಕಿತ್ತಲ್ವಾ, ನಾನು ಸೂರ್ಯನ ಕಳಿಸ್ತಿದ್ದೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದು ದಿಢೀರ್ ಅಂತ ಬಂದು ಇವರಿಬ್ರಿಗೂ ಆಶ್ಚರ್ಯ ಪಡಿಸ್ಬೇಕು ಅಂತ ಇತ್ತು ಕಣೋ, ಅದಕ್ಕೆ ಅಂತ ಲಕ್ಕಿ ಹೇಳ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಹೇಗಿತ್ತು, ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.